ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನವಾಜ್ ಮಾಡ್ತಿದ್ದೀನಿ. ಸೊ MP ಎಲೆಕ್ಷನ್ ಹತ್ರ ಬಂತು, ಲೋಕಸಭೆ ಎಲೆಕ್ಷನ್ಸ್ ಹತ್ರ ಬಂತು. ಸೊ ಎಲ್ಲರಿಗೂ ಗೊತ್ತೇ ಇದೆ, ಸುವರ್ಣದವರು ಎಲ್ಲ ಕಡೆ ಎಲ್ಲ ಕ್ಷೇತ್ರಗಳಿಗೂ ಹೋಗಿ ಎಲ್ಲ ಕವರ್ ಮಾಡ್ತಾ ಇದ್ದಾರೆ. ಇವತ್ತು ನಾವಿರೋದು ಬಂದ್ಬಿಟ್ಟು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿದ್ದೀವಿ. ಎಲ್ಲ ಮನೆಗಳಿಗೂ ಇರುತ್ತೆ ಗೇಟು, ಎಲ್ಲ ಮನೆಗಳಿಗೂ ಇರುತ್ತೆ ಗೇಟು. ನಮ್ಮ ಬೆಂಗಳೂರು ಸೆಂಟ್ರಲ್ಲಿ ಜನರು ಯಾರಿಗೆ ಹಾಕ್ತವ್ರೆ ಓಟು. ಮರದ ಕೆಳಗಡೆ ಇರುತ್ತೆ ಬೇರು, ಮರದ ಕೆಳಗಡೆ ಇರುತ್ತೆ ಬೇರು. ನಮ್ಮ ಬೆಂಗಳೂರು ಸೆಂಟ್ರಲ್ಲಿ ಈ ಸಲ ಗೆಲ್ಲೋದು ಯಾರು? ಸೊ ಜನರು ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಬನ್ನಿ ಕೇಳೋಣ. ನನ್ನ ಓಟು ನನ್ನ ಮಾತು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ, ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇದ್ದೀರಾ, ನಾವಿರೋದು ಬಂದ್ಬಿಟ್ಟು ಬೆಂಗಳೂರಿನ ಬ್ಯುಸಿಯೆಸ್ಟ್ ಪ್ಲೇಸ್ ಆದ ಒಂದು KR ಮಾರ್ಕೆಟಲ್ಲಿ ಇದ್ದೀವಿ. ಸೊ ಇಲ್ಲಿ ಬಂದ್ಬಿಟ್ಟು ನೋಡಿ, ಈ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಬೆಂಗಳೂರು ಸೆಂಟ್ರಲ್ಲಿ PC ಮೋಹನ್ ಅವರು ಸತತವಾಗಿ 3 ಸಲ ಗೆದ್ದು ಆ್ಯಕ್ಟ್ರಿಗೆ ಕೊಡ್ತಿದ್ದಾರೆ. ಇವಾಗ ಅವರಿಗೆ ಟಕ್ಕರ್ ಕೊಡೋಕ್ಕೆ ಅಂತಾನೆ ನಮ್ಮ ಮನ್ಸೂರ್ ಅಲಿ ಖಾನ್ ಅವರು ಬಂದಿದ್ದಾರೆ. ಸೊ ಇವರು ನಮ್ಮ PC ಮೋಹನ್ ಅವರು ಹೋಗ್ತಿರೋ ಸ್ಪೀಡ್ಗೆ ಮನ್ಸೂರ್ ಅಲಿ ಖಾನ್ ಅವರು ಬ್ರೇಕ್ ಆಗ್ತಾರಾ, ಇಲ್ಲಾಂದರೆ ನಮ್ಮ PC ಮೋಹನ್ ಅವರೇ ಮನ್ಸೂರ್ ಅಲಿ ಖಾನ್ನ ಗುದ್ಕೊಂಡು ಹೋಗ್ಬಿಡ್ತಾರಾ ಅನ್ನೋದು ಇಲ್ಲಿನ ಜನರು ಏನು ಹೇಳ್ತಾರೆ ಅದ್ರ ಬಗ್ಗೆ ಅದನ್ನೇ ಕೇಳೋಣ ಬನ್ನಿ. ಈ ಸಲ ನಮ್ಮ ಇದು ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ಮತ್ತು ಈ ಬಿಸಿಲು ಮತ್ತು ಫುಲ್ಲು MP ಎಲೆಕ್ಷನ್ ತುಂಬ ಸ್ಟ್ರಾಂಗ್ ಆಗಿ ತುಂಬ ಗಟ್ಟಿಯಾಗಿ ನಡೀತಾ ಇದೆ. ಈ ಸಲ ಇಲ್ಲಿ ನಮ್ಮ ಬೆಂಗಳೂರು ಸೆಂಟ್ರಲ್ಲಿ ಲೋಕಸಭಾ ಎಲೆಕ್ಷನಲ್ಲಿ ಯಾರು ಗೆಲ್ಬೋದಣ್ಣ ನಿಮ್ಮ ಪ್ರಕಾರ? ಕಾಂಗ್ರೆಸ್ ಸರ್. ಅಲ್ಲ, ಫ್ರೀ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟ? ಎಲ್ಲ ಏನು ಫ್ರೀ ಇಲ್ಲ ಸರ್, ನಮ್ಮ ಟ್ಯಾಕ್ಸ್ ಜಾಸ್ತಿ ಆಯ್ತಲ್ಲ. ಟ್ಯಾಕ್ಸು ನಿಮಗೆ ಬರ್ತಿದ್ಯಾ? ನಿಮಗೆ ಒಳ್ಳೇದಾಗ್ತಿದ್ಯಾ? ನಮ್ಮ ಬೆನಿಫಿಟ್ ಇದೆ ಸರ್, ಅಷ್ಟೇ ಬೆನಿಫಿಟ್ ಇದೆ. ಯಾರು ಗೆಲ್ಬೋದಣ್ಣ ನಿಮ್ಮ ಪ್ರಕಾರ? ಕಾಂಗ್ರೆಸ್ BJP ನ? ಹಾಂ, ಸ್ವಲ್ಪ ನೋಡಿದ್ರೆ BJP ಬರೋಕ್ಕೆ ಕಾಣ್ತದೆ. ಹೆಂಗೆ ಏನಕ್ಕೆ ಬರುತ್ತೆ ಅಂತ ಕಾಣುತ್ತೆ? ಏನು ಅಕ್ಕಿ ಕಮ್ಮಿ ಕೊಡ್ತಾರ ಅದು ಸರ್, ಇಷ್ಟು ವರ್ಷ ಮಾಡಿದಾರಲ್ಲ, ಹೊಸಬ್ರಿಗೆ ಚಾನ್ಸ್ ಕೊಡ್ಬೋದಲ್ವಾ? ಕೊಡಿ ನೋಡುವ, ಕೊಡ್ಸಂಗಿದ್ರೆ. ಇವಾಗ ನೋಡಿ, ರಾಹುಲ್ ಗಾಂಧಿ ಅವರು ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ. ರಾಹುಲ್ ಗಾಂಧಿಗೆ ಕೊಡಿ. ರಾಹುಲ್ ಗಾಂಧಿ ಕೊಡೋಣ? ನಾವು ಕೊಟ್ಬಿಡ್ಲಾ? ಕೊಡಿ. ನೀವು ಕೊಡಲ್ಲ? ನಾವು ಕೊಡ್ತೀವಿ. ಏನು ಕೊಡ್ತೀರಾ ರಾಹುಲ್ ಗಾಂಧಿ? ಇಲ್ಲ, ಪರವಾಗಿಲ್ಲ, ಅವರು ರಾಜಕೀಯ ಚೆನ್ನಾಗಿ ನಡೀತಾರೆ. ಇಲ್ಲಿನೂ ಸರಿಯಾಗಿ ನಡೀತಾರೆ, ಅವರು ಒಳ್ಳೇದೇ. ಹಂಗಾರೆ ಮೋದಿ ಅವರು ನೋಡಿದ್ರೆ ಅವ್ರು ಕಮ್ಮಿ ಆಗೋಯ್ತಾರಪ್ಪ, ಕಡಿಮೆ ಆಗೋಯ್ತಾರೆ. PC ಮೋಹನ್ ಅವರು ಬರ್ತಾರೆ. ಅದು 3 ಸಲ ಗೆದ್ದಿದ್ದಾರಲ್ಲ, ಮತ್ತೆ ಅವರೇ ಬರಬೇಕಾ? ಬರ್ತಾರೆ, ಅವ್ರು ಚೆನ್ನಾಗಿ ನೋಡ್ಕೊಂತಾರೆ. ಇವಾಗ ಕಾಂಗ್ರೆಸ್ ಅವರು ಇವಾಗ ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟಿದ್ದಾರೆ, ಕರೆಂಟ್ ಫ್ರೀ ಕೊಟ್ಟಿದ್ದಾರೆ, ಮತ್ತೆ 2,2 ಸಾವಿರ ತಿಂಗಳ ಕೊಡ್ತಾ ಇದ್ದಾರೆ. ಎಲ್ಲ ಕೊಡ್ತಾ ಇದ್ದಾರೆ. ತಿರ್ಗಾ ಕಾಂಗ್ರೆಸ್ ಬಂದ್ರು ನಮಗೂ ಒಳ್ಳೇದೇ. ಯಾರು ಒಳ್ಳೇದು ಮಾಡ್ತಾರೋ ಅವ್ರು ಬರಲಿ. ಯಾರು ಒಳ್ಳೇದು ಮಾಡ್ತಾರೆ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಇವಾಗ ಕಾಂಗ್ರೆಸ್ ಒಳ್ಳೇದು ಮಾಡ್ತಾ ಐತೆ. ಓಕೆ. BJP ಅವರು ಏನು ನೋಟು ಚೇಂಜ್ ಮಾಡಿದ್ರೆ ಇನ್ನೂ ಏನೇನೋ ಚೇಂಜ್ ಮಾಡಿದ್ರೆ ಏನು ಲಾಭ ಇಲ್ಲ ನಮಗೆ. ಬಡವರೆಲ್ಲ ಕಷ್ಟಪಟ್ಟನೇ ಇದ್ದಾರೆ. ಇವಾಗ ತಾನೇ PC ಮೋಹನ್ ಅವ್ರು ಗೆಲ್ತಾರೆ ಅಂತ ಅಂದ್ರಿ, ಅವರು BJP ಅವರು, ಮತ್ತೆ ಕಾಂಗ್ರೆಸ್ ಗೆಲ್ಬೇಕು ಅಂತ BJP ಅಂದ್ರೆ ಅವರು ಒಂದು 2 ಸತಿ ಚೆನ್ನಾಗಿ ಮಾಡಿದ್ದಾರೆ, ಅದಕ್ಕೆ ಹೇಳಿದ್ದು. ಇವಾಗ ಕಾಂಗ್ರೆಸ್ ಬರಲಿ, ಒಂದು ಚಾನ್ಸ್ ಇವ್ರಿಗೆ ಕೊಡೋಣ, ಒಂದು ಚಾನ್ಸ್ ಇವ್ರಿಗೂ ಕೊಡೋಣ, ಹೊಸ ಮುಖ ನೋಡೋಣ ಅಂತ ಅಂದ್ಬಿಟ್ಟು ನಿಮ್ಮಿದು. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಯಾರು ಗೆಲ್ಬೋದು? ಹೌದು, ಕಾಂಗ್ರೆಸ್ BJP ನ? BJP. ಇಲ್ಲಿ ಯಾಕೆ BJP ಗೆಲ್ಬೋದು ನಿಮ್ಮ ಪ್ರಕಾರ? ಅನುಕೂಲ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ನಮ್ಮ JP ನಗರದಲ್ಲಿ ಮನೆ ಕೋಟ್ರಸ್ಕೊಂಡು ಮಾಡಿದ್ದಾರೆ, ನೀರು ಅನ್ನೋ ಅನುಕೂಲ ಇದೆ. ಅಂದ್ರೆ ಕಾಂಗ್ರೆಸ್ ಅವ್ರು ಏನು ಮಾಡಿಲ್ವಾ? ಇವಾಗ ನೋಡಿ, ಕಾಂಗ್ರೆಸ್ ಅವರು ಫ್ರೀ ಬಸ್ ಮಾಡಿದ್ದಾರೆ, ಅದರಿಂದ ನಿಮ್ಗೇನು? ಹೌದಪ್ಪ, ಇವಾಗ ಅದು ಮಾಡ್ತಾರೆ, ತಿರ್ಗಾ ಟ್ಯಾಕ್ಸ್ ಹಾಕಿ ನಮಗೆಲ್ಲ ಇಲ್ಲಿ ಕಿಲ್ತ್ಕೋತಾರೆ. ಇಲ್ಲಿ ನಮಗೆ ಫ್ರೀ ಕೊಟ್ಟು ಅಲ್ಲಿ ಟ್ಯಾಕ್ಸ್ ಅಲ್ಲಿ ಹೇಳ್ಕೊಂತವ್ರೆ ಅಷ್ಟೇ. ಸೊ ನೋಡ್ತಾ ಇದ್ದೀರಲ್ಲ, ಒಬ್ಬೊಬ್ಬರಿಂದ ಒಂದೊಂದು ಮಾತುಗಳು ಬರ್ತಾ ಇದೆ. ಸೊ ಎಲ್ಲರಿಂದ ಏನೇನು ಮಾತುಗಳು ಬರುತ್ತೋ ಇನ್ನೂ ತೋರಿಸ್ತೀವಿ. ಫುಲ್ಲು ಬಿಸಿಲು, ಎಷ್ಟು ಹೀಟ್ ನಡೀತಾ ಇದೆ. ಈ ಥರ ಹೀಟಲ್ಲಿ MP ಎಲೆಕ್ಷನ್ ಫುಲ್ಲು ಫೈರ್ ಆಗಿ ನಡೀತಿದೆ, ಅಂದರೆ ಫುಲ್ಲು ಬೆಂಕಿ ಥರ ನಡೀತಿದೆ. ಆ ಬೆಂಕಿನ ಛೇದಿಸ್ಕೊಂಡು ಬರೋ ಪ್ರಧಾನಿ ಯಾರು ನೆಕ್ಸ್ಟ್? ಮೋದಿನ, ರಾಹುಲ್ ಗಾಂಧಿನ? ಮೋದಿ. MP ಎಲೆಕ್ಷನ್ಸ್ ನಡೀತಾ ಇದೆ, ಹೌದು ಸರ್. ಓಕೆನಾ? ಬೆಂಗಳೂರು ಸೆಂಟ್ರಲ್ಲಿ PC ಮೋಹನ್ ಅವರು ಬಂದ್ಬಿಟ್ಟು ಸತತವಾಗಿ 3 ಸಲ ಗೆದ್ದಿದ್ದಾರೆ. ಇವಾಗ ಮನ್ಸೂರ್ ಅಲಿ ಖಾನ್ ಅಂತ ಕಾಂಗ್ರೆಸ್ ಕಡೆಯಿಂದ ನಿಲ್ತಾ ಇದ್ದಾರೆ. ಸೊ ನಿಮಗೆ BJP ಗೆಲ್ಬೇಕಾ ಕಾಂಗ್ರೆಸ್ ಗೆಲ್ಬೇಕು ಸರ್. ಏನಕ್ಕೆ ಸರ್? ನಮಗೆ ಕಾಂಗ್ರೆಸ್ ಸರ್ಕಾರ ತುಂಬ ಇಷ್ಟ ಸರ್. ಕಾಂಗ್ರೆಸ್ ಇಂದ ನಿಮ್ಗೆ ಏನಾದರೂ ಒಳ್ಳೇದಾಗ್ತಾ ಇದೆಯಾ? ಏನು ನಮಗೇನು ಅನುಕೂಲ ಬಂದಿಲ್ಲ. ಮೊದಲಿಂದಲೂ ನಾವು ಅದಕ್ಕೆ ಆಗ್ತಾ ಇರೋದು ಸರ್. ಮೊದಲಿಂದ ಹಾಕೊಂಡ್ ಬಂದಿದ್ರೆ ಹಂಗೆ ಇವಾಗ್ಲೂ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಮ್ಮ ಇಂಡಿಯಾದಲ್ಲಿ ಯಾರು ಬರ್ಬೇಕು? ಕಾಂಗ್ರೆಸ್ ಬರ್ಬೇಕಾ BJP ಬಂದ್ರೆ ಒಳ್ಳೇದು. ಏನಕ್ಕೆ ಒಳ್ಳೇದು, ಎಲ್ಲದಕ್ಕೂ ಒಳ್ಳೇದು. ಅಲ್ಲ, ಇವಾಗ ಆಲ್ರೆಡಿ BJP 2 ಸಲ ಗೆದ್ದಿದ್ದಾರೆ, ಇವಾಗ BJPನೇ ಇದೆ ಪ್ರೆಸೆಂಟ್. ಏನು ಒಳ್ಳೇದಾಗಿದೆ? ಅದು ಒಳ್ಳೇದಾಗುತ್ತೆ, ನಮ್ಮ ಹಿಂದೂಗಳಿಗೆ ಒಳ್ಳೇದು ಮಾಡ್ತಾರೆ. ಏನು ಒಳ್ಳೇದಾಗಿದೆ? ಆಗುತ್ತೆ ಹಿಂದೂಗಳಿಗೆ. ನಿಂಗೆ ಏನಂದ್ರೆ ದನ ಕಟ್ ಮಾಡೋದು ಕಣ್ಣಿಂದ ಮಾಡ್ತಾರೆ, ಅದಕ್ಕೆ ಕಣ್ಣಿಂದ ನೋಡೋಕ್ಕಾಗ್ದು. ಆಮೇಲೆ ಅದಕ್ಕೇನೆ ನಾನು BJP ರೋಡ್ ಎಲ್ಲ ಮಾಡ್ತಾರೆ, ಅದರಿಂದ ನಾವು ಕೇಳ್ಕೊಳ್ಳೋದು ಅದೇ BJP ಬರಬೇಕು ಅಂತ. ಕಾಂಗ್ರೆಸ್ ಬಂದ್ರೆ ಏನೆಲ್ಲ ನೋಡಿ, ಬರಗಾಲ ಬಂದೆ, ನೀರೇ ಇಲ್ಲ, ಬಿನ್ಗೆ ಎತ್ಕೊ ಮನೆ ಬಸ್ ಬಿಡಿ, ರೇನ್ಕೆ ಕುಂತ್ಕೊಳ್ಳೋಕೆ ಜಾಗ ಇಲ್ಲ, ಕುಂತ್ಕೊಳ್ಳೋಕೆ ಜಾಗ ಇಲ್ಲ, ಬಸ್ ಸಿಕ್ಕಲ್ಲ,
ಬಸ್ಸಿಗೆ ಜಾಗ ಸಿಕ್ಕಲ್ಲ, ಕುಂತ್ಕೊಳ್ಳೋ ಸೀಟ್ ಸಿಕ್ಕಲ್ಲ, ನೂಕಾಟ, ಡ್ರೈವರ್ಗಳು ಬಾಯ್ಗೆ ಬಂದಂಗೆ ಬೈತಾರೆ, ಕಂಡಕ್ಟರ್ ಡ್ರೈವರ್ ಬಾಯ್ಗೆ ಬಂದು ಬೈತಾರೆ. ನಮಗೆ ಮುಂದೆ ಹೆಂಗಿತ್ತು ಹಂಗೆ ಆಗಲಿ, ಬಸ್ಸು ಫ್ರೀ ಬೇಡ, ನಮ್ಗೆ 2,000 ರೂಪಾಯಿನೂ ಬೇಡ, ನಮಗೆ ಮುಂದೆ ಆಯ್ತು ಇಲ್ಲ, ನಮಗೆ ತಿನ್ನೋದು ಉಣ್ಣೋದೆಲ್ಲ ಕಮ್ಮಿ ಮಾಡ್ತೀವಿ. ಈ ಬಸ್ಸಲ್ಲಿ ಬಂದ್ರ ಇಲ್ಲಿಂದ ಬಸ್ಸಲ್ಲಿ ಬಂದ್ರ ಫ್ರೀನಾ ಬಸ್ಸು? ಫ್ರೀ ಮಾಡ್ತಾರೆ, ನಮ್ಗೆ ಅಲ್ಲಿ ನಮ್ಮ ಕಡೆಯಿಂದ ಹೇಳ್ಕೊತಾರೆ. ಅರ್ಥ ಆಗಿದೆ, ಹೆಂಗ್ ಹೇಳ್ಕೊತಾರೆ? ಹೆಂಗ್ ಹೇಳ್ಕೊಂಡಾರು, ಜಮೀನಲ್ಲಿ ಕಂದಾಯ ಜೂರಲ್ಲಿ ನಲ್ಲಿ ಇದ್ರಲ್ಲಿ ಎಲ್ಲ ಹೇಳ್ಕೊತಾರಪ್ಪ. ಹೇಳ್ಕೊಂತಿದ್ದಾರೆ. 500 ರೂಪಾಯಿ ಬರ್ತಾ ಇರೋದು 1,000 ರೂಪಾಯಿ ಬರ್ತೈತೆ, ನೀರು ಬಿಲ್, ಕರೆಂಟ್ ಬಿಲ್ಗಳು. ಏನ್ ಮಾಡೋಣ? ಅದೇ ಕರೆಂಟ್ ಫ್ರೀ ಅಂತ ಅಂದಿದಾರಲ್ಲ, ಬರ್ತೈತಿಲ್ಲ ಹೇಳಿಲ್ಲ, ನಮ್ಮ ತರ ಬಡವ್ರಿಗೆ ಬರಲ್ಲ. ಬರ್ತಾ ಇದೆ, ನಮಗೆ ಈ ತಿಂಗಳು ಬಿಲ್ 99 ಮಾತ್ರ ಫ್ರೀ, 700 ಚಿಲ್ಲರೆ ಬಂದಿದೆ. ಏನ್ ಮಾಡೋದು? ಯಾರು ಕೇಳೋದು, ಕನ್ನಡ ಆಫೀಸ್ಗೆ ಹೋದ್ರೆ ನಿಮ್ಗೆ ಇರೋದೇ 99 ಯೂನಿಟ್. ಲೇಡೀಸ್ ಮಾತ್ರ ಫ್ರೀ ಅಂತಾರೆ. ಈಗ ನಮ್ಗೆ ಏನೂ ಇಲ್ಲ, ನಮ್ಗೆ ಲೇಬರ್ದು ಎಲ್ಲ ಮುಂಚೆ ಫ್ರೀ ಇತ್ತು, ಲೇಬರ್ ಕಾರ್ಡಲ್ಲಿ ಓಡಾಡ್ತಾ ಇದ್ವಿ. ಈಗ ಅದು ಮಾಡಿದ್ರೆ ನಮ್ಗೆ ಎಲ್ಲ ಯೂಸ್ ಆಗಿರೋದು. ಲೇಡೀಸ್ ಮನೆಯವ್ರು ಸಿಗ್ತಿದೆಯಲ್ಲ, ಮನೆಯವ್ರು ಎಲ್ಲ ಹೋಗ್ತಾರೆ, ಎಲ್ಲ ಆಚೆ ಎಲ್ಲ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಬರ್ತಾರೆ. ಅವ್ರು ಹೋಗ್ತಿರೋದು ಬೇಜಾರಾಗ್ತಿದೆ, ಮನೇಲೇ ಇರಬೇಕು. ಇಲ್ಲ ಏನೋ ಮನೆ ಫಂಕ್ಷನ್ ಇಲ್ಲ, ಯಾರು ಮನೆಗೆ ಅಂದ್ರೆ ಹೋಗ್ತಾರೆ, ಇಲ್ಲಾಂದ್ರೆ ಮನೇಲಿ ಇರ್ತಾರೆ. ಕರೆಂಟು ಇದೆಲ್ಲ ಇಷ್ಟು ಎಲ್ಲ ಇದು ಮಾಡ್ಕೊಡ್ತಿದ್ದಾರೆ. 700 ಅದೇ ಮುಂಚೆ ಅಂತ ಸ್ವಲ್ಪ ಈಗ 1000 ಕಟ್ತಾ ಇದ್ವಿ, 750 ಬರ್ತಾ ಇದೆ. ಅರೆ ಕಡಿಮೆ ಆಗಿದೆ ಅಲ್ವಾ? ಮತ್ತೆ ಕಾಂಗ್ರೆಸ್ ಕೊಡ್ಬೋದಲ್ಲ? ನೋಡೋಣ ಏನಾಗಿದೆ ಮುಂದಕ್ಕೆ. ಮೋದಿ ಬರ್ಬೇಕಾ ರಾಹುಲ್ ಗಾಂಧಿ ಬರ್ಬೇಕಾ ಪ್ರಧಾನಿ? ಮೋದಿ ಬರ್ಬೇಕಪ್ಪ. ಏನಕ್ಕೆ? ಯಾಕೆ ಒಳ್ಳೇದ್ ಮಾಡವನೆ ಅದಕ್ಕೆ ಮೋದಿ ಬರ್ಬೇಕು. ಏನ್ ಒಳ್ಳೇದಾಗಿದೆ ಅದು ನೀವು ಹೇಳ್ಬೇಕು. ಏನ್ ನಿಮ್ಮ ಹೆಸರು? ಒಂದು ಇದು ಗ್ಯಾಸು ಇದು ಎಲ್ಲ ಜಮೀನ್ ಮೇಲೆ ಇದೆಲ್ಲ ಕೊಟ್ಟವನೇ ಬರ್ಲಿ, ಅವನು ಒಳ್ಳೇದಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.